ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೆಲ್ ನೋಡಿದ್ರೆ ಗೊತ್ತಾಗಿರುತ್ತೆ ಅಲ್ಲ, ವಿತೌಟ್ ವಾಯ್ಸು ವಿತೌಟ್ ಫೇಸು ಮ್ಯೂಸಿಕ್ ಯೂಸ್ ಮಾಡಿದ್ರೆ ಕಾಪಿರೈಟ್ ಬರಲ್ಲ, 100% ಮಾನಿಟೈಸೇಷನ್ ಆಗುತ್ತೆ ಅಂತ 3 ಕಂಟೆಂಟ್ಗಳ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಮಾಡಿ ಹೇಳಿ ಈ 3 ಕಂಟೆಂಟ್ ಅಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು. ಯಾಕೆ ಅಂತಂದ್ರೆ ತುಂಬಾ ಜನಕ್ಕೆ ಫೇಸ್ ತೋರಿಸ್ಕೊಂಡು ವಿಡಿಯೋ ಮಾಡೋದಕ್ಕೆ ಇಷ್ಟ ಇರಲ್ಲ. ಕೆಲವೊಂದ್ಸರಿ ಮನೇಲಿ ಕೂಡ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಯಾವ ತರ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಕೆಲವರಿಗೆ ವಾಯ್ಸ್ ಓವರ್ ಕೊಡೋದಕ್ಕೂ ಕೂಡ ಇಷ್ಟ ಇರಲ್ಲ. ಅಂತವ್ರಿಗೆ ಈ ಕಂಟೆಂಟ್ ಗಳು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ 3 ಕಂಟೆಂಟ್. ಅದರಲ್ಲಿ 3ನೇ ಕಂಟೆಂಟ್ ಅಂತೂ ಸೂಪರ್ ಆಗಿದೆ, ಕೊನೆಯಲ್ಲಿ ಹೇಳ್ತೀನಿ. ಫಸ್ಟ್ ಮೊದಲನೇ ಕಂಟೆಂಟ್ ಬಗ್ಗೆ ಮಾತಾಡೋಣ. ಮೊದಲನೇದು ಬಂದ್ಬಿಟ್ಟು ರಂಗೋಲಿ ಕಂಟೆಂಟ್. ರಂಗೋಲಿ ವಿಡಿಯೋಸ್ಗಳನ್ನಂತೂ ತುಂಬಾ ಜನ ಇಷ್ಟಪಟ್ಟು ನೋಡ್ತಾರೆ. ಯಾಕೆ ಅಂದ್ರೆ ಕಲಿಯೋದಕ್ಕೆ, ಹೊಸದಾಗಿ ಬರೋ ರಂಗೋಲಿಗಳನ್ನ ಕಲಿಯೋದಕ್ಕೆ ತುಂಬಾನೇ ಇಷ್ಟಪಡ್ತಾರೆ. ನಾನು ಕೂಡ ಅಷ್ಟೇನೇನೆ. ನಾನು ಕೂಡ ಡೈಲಿ ನಾನು ಹಾಕೋ ರಂಗೋಲಿಗಳನ್ನ ಯೂಟ್ಯೂಬ್ ಅಲ್ಲೇ ನೋಡ್ಬಿಟ್ಟು ಮತ್ತೆ ನಾನು ಹೋಗಿ ಟ್ರೈ ಮಾಡ್ತಾ ಇರ್ತೀನಿ. ಅದೇ ತರ ನಿಮ್ಮ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಟ್ರೈ ಮಾಡೋರು ತುಂಬಾ ಜನ ಇರ್ತಾರೆ, ಸರ್ಚ್ ಕೂಡ ಮಾಡ್ತಾ ಇರ್ತಾರೆ ಹೊಸ ಹೊಸ ರಂಗೋಲಿಗಳನ್ನ. ನಿಮ್ಗೆ ಏನಾದ್ರೂ ರಂಗೋಲಿ ಬಿಡಿಸೋದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಒಳ್ಳೆ ರಂಗೋಲಿಗಳನ್ನ ಹಾಕ್ಬಿಟ್ಟು ನೀವು ವಿಡಿಯೋಸ್ನ ಮಾಡ್ಬೋದು. ಒಳ್ಳೆ ವ್ಯೂಸ್ ಕೂಡ ಬರುತ್ತೆ, ಮಾನಿಟೈಸೇಷನ್ ಕೂಡ ಆಗತ್ತೆ. ಇದಕ್ಕೆ ಮ್ಯೂಸಿಕ್ ಯೂಸ್ ಮಾಡ್ಬೋದಾ ಅಂದ್ರೆ ಆರಾಮಾಗಿ ಯೂಸ್ ಮಾಡ್ಕೊಬಹುದು, ಯಾವುದೇ ಟೆನ್ಷನ್ ಇಲ್ಲ. ಆದ್ರೆ ಆ ಮ್ಯೂಸಿಕ್ ಫ್ರೀ ಮ್ಯೂಸಿಕ್ ಆಗಿರ್ಬೇಕು ಅಷ್ಟೇನೇನೆ. ನಮ್ಗೆ YT ಸ್ಟುಡಿಯೋದಲ್ಲೇ ಸಿಗೋ ಫ್ರೀ ಮ್ಯೂಸಿಕ್ ಇದೆಲ್ಲ, ಅದನ್ನ ನೀವು ಯೂಸ್ ಮಾಡ್ಕೊಂತೀರಾ ಅಂತಂದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ, 100% ಮಾನಿಟೈಸ್ ಆಗುತ್ತೆ, ಕಾಪಿರೈಟ್ ಬರಲ್ಲ. ಅದಕ್ಕೆ ಆ ಫ್ರೀ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿಲ್ಲ ಅಂತಾನೆ ನಾನು ಅದಕ್ಕಂತಾನೆ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನ ನಾನು ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ, ಎಂಡ್ ಸ್ಕ್ರೀನ್ ಅಲ್ಲಿ ಕೂಡ ಹಾಕಿರ್ತೀನಿ. ಚೆಕ್ ಮಾಡಿ ನೋಡಿ ನೀವು ಒಂದ್ಸರಿ ಆ ವಿಡಿಯೋನ. ಅದರಲ್ಲಿ ನಿಮ್ಗೆ ತುಂಬಾ ಫ್ರೀ ಮ್ಯೂಸಿಕ್ ಗಳು ಸಿಗುತ್ತೆ, ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿರೋ ಮ್ಯೂಸಿಕ್ ಗಳೇ ಸಿಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ನೀವು ವಾಯ್ಸ್ ಓವರ್ ಕೊಡಕ್ ಇಷ್ಟ ಇಲ್ಲ ಅಂತಂದ್ರೆ ಆ ಮ್ಯೂಸಿಕ್ ನ ಯೂಸ್ ಮಾಡ್ಕೊಂಡು ನೀವು ವಿಡಿಯೋಸ್ ನ ಮಾಡ್ಬೋದು. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಏನು ಅಂತಂದ್ರೆ, ನೀವು ವಿಡಿಯೋನ ಅಂದ್ರೆ ರಂಗೋಲಿ ಏನ್ ಬಿಡಿಸ್ತಾ ಇರ್ತೀರಲ್ಲ, ಬಿಡಿಸ್ಕೊಂಡು ಅದನ್ನ ನೀವು ಮ್ಯೂಸಿಕ್ ಹಾಕಿದ್ರೆ ಓಕೆ. ಆದ್ರೆ ರಂಗೋಲಿನ ರೆಡಿ ಬಿಡಿಸಿರೋದನ್ನ ತೋರಿಸ್ಬಿಟ್ಟು ಮ್ಯೂಸಿಕ್ ಹಾಕಿ ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ಅಂತದಕ್ಕೆಲ್ಲಾನು ರೀಯೂಸ್ಡ್ ಬರುತ್ತೆ. ಶಾರ್ಟ್ಸ್ಗೂ ಅಷ್ಟೇನೆ. ಮತ್ತೆ ಶಾರ್ಟ್ಸ್ ಗೆ ಸಪರೇಟ್ ಆಗಿ ರಂಗೋಲಿನ ಶೂಟ್ ಮಾಡ್ಕೊಳ್ಳಿ, ಲಾಂಗ್ ಗೆ ಸಪರೇಟ್ ಆಗಿ ಶೂಟ್ ಮಾಡ್ಕೊಳ್ಳಿ. ಮತ್ತೆ ಹಾಕಿದ ರಂಗೋಲಿನೇ ಮತ್ತೆ ಹಾಕ್ಬೋದಾ, ಅದೇನಾದ್ರೂ ರಿಯೂಸ್ಡ್ ಬರುತ್ತೆ ಅಂದ್ರೆ ಅದೇನು ರಿಯೂಸ್ ಬರಲ್ಲ. ನೀವು ಮತ್ತೆ ಹಾಕಿ ತೋರಿಸ್ತಿದ್ದೀರಾ ಅಂತಂದ್ರೆ ರಿಯೂಸ್ಡ್ ಬರಲ್ಲ. ನೀವು ಹಾಕಿರೋ ವಿಡಿಯೋನೇ ಮತ್ತೆ ಏನಾದ್ರೂ ಅದೇ ವಿಡಿಯೋನೇ ಹಾಕ್ತೀರಾ ಅಂತಂದ್ರೆ ಎಡಿಟ್ ಮಾಡಿ, ಅವಾಗ ಅದು ರಿಯೂಸ್ಡ್ ಬರುತ್ತೆ. ಆ ತರ ಮಾಡಕ್ ಹೋಗ್ಬೇಡಿ. ಬೇಕಿದ್ರೆ ಹಾಕಿರೋ ರಂಗೋಲಿನೇ ಮತ್ತೆ ಇನ್ನೊಂದ್ಸರಿ ಬೇಕಿದ್ರೆ ಹಾಕಿ ತೋರಿಸ್ಬಿಟ್ಟು ಅವಾಗ ಬೇಕಾದ್ರೆ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳಿ, ಅವಾಗೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ಹಾಗೆ ಹೇಳ್ದಂಗೆ ಶಾರ್ಟ್ಸ್ ಸಪರೇಟ್ ಆಗಿ ಮಾಡ್ಕೊಳ್ಳಿ, ಶೂಟ್ ನ ಲಾಂಗ್ ಸಪರೇಟ್ ಆಗಿ ಮಾಡ್ಕೊಳ್ಳಿ. ನೀವು ಆರಾಮಾಗಿ ಶಾರ್ಟ್ಸ್ ಹಾಕೋದಾದ್ರೆ ನಮ್ಗೆ 60 ಸೆಕೆಂಡ್ ವರ್ಗು ಟೈಮ್ ಇರುತ್ತೆ ಅಲ್ಲ ಮ್ಯೂಸಿಕ್ ಹಾಕೊಳ್ಳೋದಕ್ಕೆ, ಫಿಲಂ ಮ್ಯೂಸಿಕ್ ನ ಹಾಕೋಬಹುದು. ಲಾಂಗ್ ಮಾತ್ರ ನೀವು ಫ್ರೀ ಮ್ಯೂಸಿಕ್ ನೇ ಹಾಕ್ಬೇಕು, ಫಿಲಂ ಮ್ಯೂಸಿಕ್ ಗಳನ್ನೆಲ್ಲ ಹಾಕಂಗಿಲ್ಲ. ಬೇಕಿದ್ರೆ ನೀವು ವಾಯ್ಸ್ ಓವರ್ ಕೊಡಕ್ ಇಂಟ್ರೆಸ್ಟ್ ಇದೆ ಅಂತಂದಾಗ ನೀವೇನಾದ್ರೂ ಮೋಟಿವೇಶನಲ್ ಮಾತಾಡೋದು ಅಥವಾ ಯಾವ್ದಾದ್ರು ಟಾಪಿಕ್ ಬಗ್ಗೆ ಮಾತಾಡೋದು, ಇಂಥದ್ದೇನಾದ್ರೂ ಇಟ್ಕೊಂಡು ಮಾತಾಡ್ಕೊಂಡು ನೀವು ರಂಗೋಲಿ ಹಾಕ್ತೀರಾ ಅಂತಂದಾಗ ಅದಕ್ಕೆ ಇನ್ನೂ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಆ ತರ ಕೂಡ ಟ್ರೈ ಮಾಡಿ ನೋಡ್ಬೋದು. ಫೇಸ್ ಇಲ್ದೆ ಹೋದ್ರು ವಾಯ್ಸ್ ಕೊಡ್ತಾ ಇರೋದ್ರಿಂದ. ಇಲ್ಲ ನಮ್ಗೆ ಎರಡೂ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅಂತಂದಾಗ ಓಕೆ, ನೀವು ಮ್ಯೂಸಿಕ್ ಹಾಕೊಂಡು ರಂಗೋಲಿನ ಹಾಕ್ಬೋದು. ಮತ್ತೆ ಅವಾಗ್ಲೇ ಹೇಳ್ದಂಗೆ ರಂಗೋಲಿನ ರೆಡಿ ಹಾಕಿ ಬಿಟ್ಟಿರೋ ರಂಗೋಲಿನ ಶೂಟ್ ಮಾಡ್ಕೊಂಡು ನೀವು ಅದನ್ನ ಶಾರ್ಟ್ಸ್ ಆಗ್ಲಿ ಲಾಂಗ್ ಆಗ್ಲಿ ಹಾಕ್ಬೇಡಿ, ರೀಯೂಸ್ಡ್ ಬರುತ್ತೆ. ಜೊತೆನಲ್ಲಿ ಇನ್ಎಲಿಜಿಬಲ್ ಅಂತ ಬರುತ್ತೆ, ಮಾನಿಟೈಸೇಷನ್ ಏನಾದ್ರು ಆಗಿತ್ತು ಅಂತಂದ್ರೆ ಇನ್ ಅಥೆಂಟಿಕ್ ಕಂಟೆಂಟ್ ಕೂಡ ಬರುತ್ತೆ. ಹಾಗಾಗಿ ಆ ತರ ಮಾಡಕ್ ಹೋಗ್ಬೇಡಿ. ನಂದೊಂದು ಮೊನ್ನೆ ತೋರಿಸಿದ್ದೆ ನಾನು ವಿಡಿಯೋದಲ್ಲಿ, ಅಂದ್ರೆ ರಂಗೋಲಿನೇನೆ ಅದು ಬಿಡಿಸಿದ್ದಾದ್ಮೇಲೆ ಒಂದು ಫೋಟೋನ ವಿಡಿಯೋನೇನೋ ಮಾಡ್ಬಿಟ್ಟು ನಾನು ಹಾಕಿದ್ದು, ಅದಕ್ಕೆ ಇನ್ಎಲಿಜಿಬಲ್ ಅಂತ ಬಂದಿತ್ತು. ಆ ತರ ಮಾಡಕ್ ಹೋಗ್ಬೇಡಿ. ಇನ್ ಅಥೆಂಟಿಕ್ ಕಂಟೆಂಟ್ ಅಂತ ಬಂದ್ಬಿಡುತ್ತೆ. ಆ ತರ ಏನಾದ್ರು ಬಂದ್ರೆ ಕಷ್ಟ. ಆ ತರ ಮಾಡಕ್ ಹೋಗ್ಬೇಡಿ. ನೀವು ವಿಡಿಯೋ ಅಂದ್ರೆ ರಂಗೋಲಿ ಬಿಡಿಸ್ತಾ ಇರೋದನ್ನೇ ಶೂಟ್ ಮಾಡ್ಕೊಂಡು ನೀವು ಹಾಕ್ಬೇಕು. ಪ್ರತಿ ಸಲನೂ ಅಷ್ಟೇನೇನೆ, ಪ್ರತಿ ವಿಡಿಯೋನು ನೀವು ಸೆಪರೇಟ್ ಆಗಿ ಶೂಟ್ ಮಾಡ್ಕೊಂಡೆ ಹಾಕ್ಬೇಕು, ಲಾಂಗ್ ಆಗ್ಲಿ ಶಾರ್ಟ್ ಗಾಗ್ಲಿ. ಓಕೆನಾ? ರಂಗೋಲಿ ಕಂಟೆಂಟ್ ಸೂಪರ್ ಆಗಿರುತ್ತೆ, ಟ್ರೈ ಮಾಡಿ ನೋಡಿ. ಇನ್ನು ಎರಡನೇದು ಬಂದ್ಬಿಟ್ಟು ಆರ್ಟ್ ಅಂಡ್ ಕ್ರಾಫ್ಟ್. ಇದು ಅಷ್ಟೇನೇನೆ ತುಂಬಾ ಚೆನ್ನಾಗಿ ಇಷ್ಟಪಡುವಂಥದ್ದು. ಈಗ ಮನೇಲೆ ತುಂಬಾ ಐಟಮ್ಗಳನ್ನ, ವೇಸ್ಟ್ ಐಟಮ್ಗಳು ಇರೋದನ್ನೆಲ್ಲಾನು ಏನೋ ಆರ್ಟ್ ಅಂಡ್ ಕ್ರಾಫ್ಟ್ ಮಾಡಿ ತೋರಿಸ್ತಿರ್ತಾರೆ ಅಲ್ಲ, ಆ ತರ ಕೂಡ ಮಾಡಿ ತೋರಿಸ್ಬೋದು ನೀವು. ಇಲ್ಲ ಹೊಸದಾಗಿ ಐಟಮ್ಗಳನ್ನ ತಗೊಂಬಂದು ಕೂಡ ಮಾಡಿ ತೋರಿಸ್ಬೋದು. ಮಾಡಿ ತೋರಿಸ್ಬೇಕು ಅಷ್ಟೇನೇನೆ, ಮಾಡಿರೋದನ್ನ ರೆಡಿ ತೋರ್ಸೋದಲ್ಲ. ನಾನು ರಂಗೋಲಿಗೆ ಏನ್ ಹೇಳ್ದೆ ಸೇಮ್ ಇದಕ್ಕೂ ಅದೇ ಅಪ್ಲೈ ಆಗುತ್ತೆ. ರೆಡಿ ಮಾಡಿರೋದನ್ನ ತೋರಿಸ್ಬಿಟ್ಟು ನೀವು ಮ್ಯೂಸಿಕ್ ಗಳನ್ನೆಲ್ಲ ಹಾಕಕ್ ಹೋಗ್ಬೇಡಿ. ಇನ್ ಅಥೆಂಟಿಕ್ ಕಂಟೆಂಟು ಬರುತ್ತೆ, ರೀಯೂಸ್ಡ್ ಬರುತ್ತೆ, ಕಾಪಿರೈಟ್ ಕೂಡ ಬರುತ್ತೆ ಮ್ಯೂಸಿಕ್ ಹಾಕಿದ್ರೆ, ಮತ್ತೆ ಮಾನಿಟೈಸ್ ಕೂಡ ಆಗಲ್ಲ. ಅದಕ್ಕೇನೆ ನೀವು ಪ್ರಿಪೇರ್ ಮಾಡ್ತಾ ಇರೋದನ್ನ, ಆರ್ಟ್ ಅಂಡ್ ಕ್ರಾಫ್ಟ್ ಏನ್ ಮಾಡ್ತಿರ್ತಿರಲ್ಲ ಅದನ್ನ ತೋರಿಸ್ಕೊಂಡು ನೀವೇನಾದ್ರೂ ಮ್ಯೂಸಿಕ್ ಯೂಸ್ ಮಾಡಿದ್ರೆ ಸೇಮ್ ಇದಕ್ಕೂ ಫ್ರೀ ಮ್ಯೂಸಿಕ್ ಹಾಕ್ಬೇಕು. ಲಾಂಗ್ ವಿಡಿಯೋಗೆ, ಶಾರ್ಟ್ ಬೇಕಾದ್ರೆ ನಮ್ಗೆ 60 ಸೆಕೆಂಡ್ ಒಳಗೆ ಟೈಮ್ ಇರುತ್ತಲ್ಲ, ಅದ್ರಲ್ಲಿ ನೀವು ಫಿಲ್ಮ್ ಮ್ಯೂಸಿಕ್ ನ ಯೂಸ್ ಮಾಡ್ಕೊಳ್ಳಿ.
ಲಾಂಗ್ ವಿಡಿಯೋಗೆ ಮಾತ್ರ ನೀವು ಫ್ರೀ ಮ್ಯೂಸಿಕ್ನೇ ಹಾಕಬೇಕು. ಈ ತರ ಮಾಡ್ಕೊಂಡು ನೀವು ಆರ್ಟ್ ಅಂಡ್ ಕ್ರಾಫ್ಟ್ ನು ಕೂಡ ಸೂಪರ್ ಆಗಿ ಮಾಡ್ಬೋದು. ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲಿ ನೀವು ರಂಗೋಲಿ ಡಿಸೈನ್ ಗಳು ಕೂಡ ಮಾಡ್ಬೋದು. ನೋಡಿರ್ತೀರಾ ನೀವು ಫೆಸ್ಟಿವಲ್ ಟೈಮ್ ಅಲ್ಲೆಲ್ಲಾನು ಈ ಸ್ಟೋನ್ ಎಲ್ಲ ಇಟ್ಬಿಟ್ಟು ರಂಗೋಲಿ ಡಿಸೈನ್ ಗಳನ್ನ ಮಾಡಿರ್ತಾರೆ. ದೀಪಾವಳಿ ಹಬ್ಬಗಳಲ್ಲೆಲ್ಲ ನೋಡಿರ್ತೀರಾ ನೀವು, ಆ ತರ ಕೂಡ ಮಾಡಿ ತೋರಿಸ್ಬೋದು. ಸಕ್ಕದಾಗಿರುತ್ತೆ. ಅದು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ನೋಡ್ತಾರೆ, ಯಾಕಂದ್ರೆ ನೋಡೋರೆಲ್ಲಾನು ಕಲಿಯೋದಕ್ಕೆ ನೋಡ್ತಿರ್ತಾರೆ ಅಲ್ಲ. ಹಾಗಾಗಿ ಅದ್ರಲ್ಲೂ ಕೂಡ ನೀವೇನಾದ್ರೂ ಅದನ್ನ ವಾಯ್ಸ್ ಓವರ್ ಕೊಟ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಏನಾದ್ರೂ ಹೇಳಿದ್ರೆ ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ. ರಂಗೋಲಿಗೆ ಏನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇರಲ್ಲ ಅಲ್ಲ, ಹಾಗಾಗಿ ಅದು ಕೂಡ ಮಾಡೋರಿದ್ದಾರೆ, ಎಕ್ಸ್ಪ್ಲೈನ್ ಮಾಡಿ ಹೇಳೋರಿದ್ದಾರೆ. ಚುಕ್ಕಿಗಳು ಇಷ್ಟಿಡ್ಬೇಕು, ರಂಗೋಲಿ ಹಿಂಗ ಹಾಕ್ಬೇಕು, ಅದನ್ನ ಎಕ್ಸ್ಪ್ಲೈನ್ ಮಾಡಿ ಕೂಡ ಹೇಳೋರಿದ್ದಾರೆ. ನಾನು ನೋಡಿದೀನಿ ಅದನ್ನ. ಇಲ್ಲ ಆಗಲ್ಲ ಅನ್ನೋರು ಮ್ಯೂಸಿಕ್ ಯೂಸ್ ಮಾಡ್ಕೊಬಹುದು. ಇದಕ್ಕೂ ಅಷ್ಟೇನೆ, ಆರ್ಟ್ ಅಂಡ್ ಕ್ರಾಫ್ಟ್ಗೂ ಅಷ್ಟೇನೆ. ಆರ್ಟ್ ಅಂಡ್ ಕ್ರಾಫ್ಟ್ಗೂ ಸೇಮ್ ನೀವು ಎಕ್ಸ್ಪ್ಲೈನ್ ಮಾಡಿನೂ ಹೇಳ್ಬೋದು, ಇಲ್ಲ ಮ್ಯೂಸಿಕ್ ಕೂಡ ಯೂಸ್ ಮಾಡ್ಕೊಬಹುದು. ಇದಕ್ಕೂ ಮಾನಿಟೈಸೇಷನ್ ಆಗತ್ತೆ, ಇದಕ್ಕೂ ಒಳ್ಳೆ ಅರ್ನಿಂಗ್ ಕೂಡ ಆಗತ್ತೆ. ಓಕೆನಾ. ಇನ್ನು ಮೂರನೇದು ಅಲ್ಟಿಮೇಟ್ ಕಂಟೆಂಟ್ ಅಂತ ಹೇಳ್ದೆ ಅಲ್ಲ, ಸೂಪರ್ ಆಗಿರೋ ಕಂಟೆಂಟ್, ಅದೇನೇನೆ ಹೇರ್ ಸ್ಟೈಲ್ ಕಂಟೆಂಟ್. ಮೇಕಪ್ ಅಲ್ಲ, ಬರೀ ಹೇರ್ ಸ್ಟೈಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೇಕಪ್ ನ ನೀವು ಸೆಪರೇಟ್ ಆಗಿ ಇಟ್ಕೊಳ್ಳಿ, ಇದು ಬರೀ ಹೇರ್ ಸ್ಟೈಲ್ ಬಗ್ಗೆ ಮಾತಾಡ್ತಿರೋದು. ಬೇಕಿದ್ರೆ ನೀವು ಇದೇ ಸೇಮ್ ಪ್ರೊಸೀಜರ್ನೇ ಮೇಕಪ್ ಅಲ್ಲೂ ಯೂಸ್ ಮಾಡ್ಕೊಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಅದು ಒಂದು ಕಂಟೆಂಟ್, ಅದನ್ನ ಬೇಕಾದ್ರೆ ತಗೊಂಡ್ ಮಾಡ್ಬೋದು ನೀವು. ನಾನು ಬರೀ ಈಗ ಹೇರ್ ಸ್ಟೈಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಹೇರ್ ಸ್ಟೈಲ್ ಮಾಡೋವಾಗ್ಲೂ ಸೇಮ್ ನೀವು ರಂಗೋಲಿಗೆ ಆರ್ಟ್ ಅಂಡ್ ಕ್ರಾಫ್ಟ್ಗೆ ಏನು ಎಲ್ಲ ಯೂಸ್ ಏನೇನೆಲ್ಲ ಹೇಳ್ದೆ ನಾನು ಟಿಪ್ಸ್ಗಳನ್ನ, ಅದನ್ನೇ ಇದಕ್ಕೂ ಅಪ್ಲೈ ಆಗತ್ತೆ. ಇದ್ರಲ್ಲೂ ಅಷ್ಟೇನೆ, ನೀವು ಹೇರ್ ಸ್ಟೈಲ್ ಮಾಡ್ತಾ ಇರೋವಾಗ, ಹೇರ್ ಸ್ಟೈಲ್ ಹಾಕ್ತಾ ಇರೋವಾಗ ಅದೇನಿರುತ್ತೆ ಅಲ್ಲ, ಅದನ್ನ ತೋರಿಸ್ಕೊಂಡು ನೀವು ಮ್ಯೂಸಿಕ್ ಯೂಸ್ ಮಾಡಿದ್ರೆ ಓಕೆ. ಇದ್ರಲ್ಲಿ ಇನ್ನೂ ಮ್ಯೂಸಿಕ್ ಯೂಸ್ ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿ ಬೇಗ ಚೆನ್ನಾಗಿ ಜನಗಳಿಗೆ ರೀಚ್ ಆಗ್ಬೇಕು ಅಂದ್ರೆ ನೀವು ವಾಯ್ಸ್ ಓವರ್ ಕೊಟ್ರೆ ತುಂಬಾ ಒಳ್ಳೇದು. ವಾಯ್ಸ್ ಓವರ್ ಅಂತಂದ್ರೆ ಹೇರ್ ಸ್ಟೈಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳೋದು, ಹೇರ್ ಯೂಸ್ ಮಾಡಿರೋ ಪ್ರಾಡಕ್ಟ್ ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳೋದು, ಮತ್ತೆ ಹೇರ್ ಗ್ರೋತ್ ಆಗೋದಕ್ಕೆಲ್ಲ ಪ್ರಾಡಕ್ಟ್ ಗಳು ಇರುತ್ತೆ ಅಲ್ಲ, ಅದನ್ನೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡಿ ಹೇಳಿ ಏನಾದ್ರು ವಿಡಿಯೋ ಮಾಡ್ತೀರಾ ಅಂತಂದ್ರೆ ಅದು ಇನ್ನೂ ಚೆನ್ನಾಗಿ ರೀಚ್ ಆಗತ್ತೆ. ಇದನ್ನಂತೂ ನೋಡೋರು ತುಂಬಾ ಜನ ಇರ್ತಾರೆ. ಯಾಕೆ ಅಂದ್ರೆ ಹೇರ್ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿರೋ ಜನಗಳಿರ್ತಾರೆ ಅಲ್ಲ. ನನಗೂ ಕೂಡ ಅಷ್ಟೇ, ನನಗೂ ಅಷ್ಟೇ ನನ್ನ ಕೂದಲು ಅಂದ್ರೆ ತುಂಬಾ ಇಷ್ಟ ಆಗತ್ತೆ. ಇದನ್ನ ಹೆಂಗ್ ಕೇರ್ ಮಾಡ್ಬೇಕು ಅನ್ನೋದನ್ನು ಕೂಡ ನೋಡ್ತಾ ಇರ್ತೀನಿ ನಾನು. ಅದೇ ತರನೇನೆ ತುಂಬಾ ಜನ ನೋಡ್ತಿರ್ತಾರೆ ಹೇರ್ ಸ್ಟೈಲ್ ಬಗ್ಗೆ, ಹೇರ್ ಕೇರಿಂಗ್ ಬಗ್ಗೆ ನೋಡ್ತಿರ್ತಾರೆ. ನೀವು ಆರಾಮಾಗಿ ಅದನ್ನ ಮಾಡ್ಕೊಬಹುದು. ಇದ್ರಲ್ಲಿ ಅರ್ನಿಂಗ್ ಹೆಂಗಾಗತ್ತೆ ಚೆನ್ನಾಗಿ ಅಂತ ಅಂದ್ರೆ, ನೀವ್ ಏನ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಹೇರ್ಗೆಲ್ಲಾನು, ಅದೆಲ್ಲಾ ಪ್ರಾಡಕ್ಟ್ ನೀವೇನಾದ್ರು ಮಾನಿಟೈಸೇಷನ್ ಆದ್ಮೇಲೆ ಆ ಪ್ರಾಡಕ್ಟ್ ಗಳನ್ನ ನಮ್ಮ ಪ್ರಾಡಕ್ಟ್ ಟ್ಯಾಗ್ ಅಲ್ಲಿ ಮಾಡಕ್ ಬರುತ್ತೆ ಅಲ್ವಾ, ಅದ್ರಲ್ಲಿ ಏನಾದ್ರು ಈ ಪ್ರಾಡಕ್ಟ್ ಗಳನ್ನ ಟ್ಯಾಗ್ ಮಾಡ್ಕೊಂಡ್ರಿ ಅಂತಂದ್ರೆ ಅದನ್ನ ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ಒಳ್ಳೆ ಅರ್ನಿಂಗ್ ಆಗುತ್ತೆ, ಅದರಿಂದ ಕಮಿಷನ್ ಸಿಗುತ್ತೆ ನಿಮ್ಗೆ ಪರ್ಚೇಸ್ ಮಾಡ್ಕೊಂಡ್ರೆ. ಈಗ ಪ್ರಾಡಕ್ಟ್ ಯೂಸ್ ಮಾಡಿ ನೀವು ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿರುವಾಗ ಅವರೇ ನಿಮ್ಗೆ ಕಮೆಂಟ್ ಅಲ್ಲಿ ಕೇಳ್ತಾರೆ ಅಲ್ವಾ, ಆ ಪ್ರಾಡಕ್ಟ್ ಲಿಂಕ್ ಹಾಕಿ ಅಂತ ಅನ್ಬಿಟ್ಟು, ಅದನ್ನ ನೀವು ಈ ತರ ಏನು ಟ್ಯಾಗ್ ಪ್ರಾಡಕ್ಟ್ ಅಲ್ಲಿ ಹಾಕಿದ್ರಿ ಅಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಆರಾಮಾಗಿ ಒಳ್ಳೆ ಅರ್ನಿಂಗ್ ಮಾಡ್ಕೊಬಹುದು. ಮತ್ತೆ ಇದಕ್ಕೆ ಪ್ರಮೋಷನ್ ಗಳು ಅಷ್ಟೇನೆ, ಹೇರ್ ಸ್ಟೈಲ್ ಚಾನೆಲ್ ಗಳಿಗೆ ಪ್ರಮೋಷನ್, ಹೇರ್ ಸ್ಟೈಲ್ ಆಗ್ಲಿ ಮೇಕಪ್ ಆಗ್ಲಿ ಪ್ರಮೋಷನ್ ಗಳು ತುಂಬಾ ಚೆನ್ನಾಗಿ ಬರ್ತವೆ ಪ್ರಾಡಕ್ಟ್ ಗಳು. ಆದ್ರೆ ಅದನ್ನ ನೀವು ಕೇರ್ಫುಲ್ ಆಗಿ ನೋಡ್ಕೊಂಡು, ಯಾಕೆಂದ್ರೆ ಅದನ್ನ ನಾವು ಯೂಸ್ ಮಾಡ್ತಾ ಇರೋದು ಹೇರ್ಗಾಗ್ಲಿ ಮತ್ತೆ ಫೇಸ್ ಏನಾದ್ರು ಯೂಸ್ ಮಾಡ್ತಿರೋದಾದ್ರೆ ಹೇಳ್ತಿರೋದು, ಅವೆಲ್ಲನು ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಅಂತದನ್ನ ತಗೊಂಡು ಪ್ರಾಡಕ್ಟ್ ಗಳನ್ನ ಪ್ರಮೋಷನ್ ಮಾಡ್ಬೇಕಾಗತ್ತೆ. ಪ್ರಮೋಷನ್ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಅರ್ನಿಂಗ್ ಆಗುತ್ತೆ ಅದರಿಂದ ಕೂಡ ಅಷ್ಟೇನೆ. ನೀವು ಎಕ್ಸ್ಪ್ಲೈನ್ ಯಾವ ತರ ಮಾಡಿ ಪ್ರಮೋಟ್ ಮಾಡ್ತಿರಲ್ಲ ಅದ್ರ ಮೇಲೆ ಇರುತ್ತೆ. ಈ ತರ ಕಂಟೆಂಟ್ ನ ನೀವು ಆರಾಮಾಗಿ ಮಾಡ್ಕೊಬಹುದು. ಮೇಕಪ್ ನ ಸೆಪರೇಟ್ ಮಾಡಿ, ಹೇರ್ ಸ್ಟೈಲ್ ಸೆಪರೇಟ್ ಮಾಡಿ, ಎರಡನ್ನೂ ಮಿಕ್ಸ್ ಮಾಡಿ ಹಾಕಕ್ ಹೋಗ್ಬೇಡಿ ಇದರಲ್ಲಿ ವಿಡಿಯೋಗಳಲ್ಲಿ. ಓಕೆನಾ. ಈ 3 ಕಂಟೆಂಟ್ಗಳು ಸೂಪರ್ ಆಗಿದೆ ಅಲ್ಲ. ಕಂಟೆಂಟ್ಗಳು ಟ್ರೈ ಮಾಡಿ ನೋಡಿ. ವಿತೌಟ್ ಫೇಸು, ವಿತೌಟ್ ವಾಯ್ಸು, ಮ್ಯೂಸಿಕ್ ಯೂಸ್ ಮಾಡಿದ್ರೆ ಕಾಪಿರೈಟ್ ಬರಲ್ಲ, 100% ಮಾನಿಟೈಸ್ ಆಗುವಂತ 3 ಕಂಟೆಂಟ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದೀನಿ. ನಿಮಗೆ ಹೆಂಗ್ ಅನಿಸ್ತು ಇದರಲ್ಲಿ, ಈ 3ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ. ನನಗೆ ಇದರಲ್ಲಿ 3 ಕಂಟೆಂಟ್ಗಳು ತುಂಬಾ ಇಷ್ಟ ಆಯ್ತು. ನನಗೆ ಆರ್ಟ್ ಅಂಡ್ ಕ್ರಾಫ್ಟ್ ಎಲ್ಲ ಮಾಡಕ್ ಬರಲ್ಲ, ರಂಗೋಲಿ ಬಿಡಿಸೋದಂದ್ರೆ ನಂಗೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿ ರಂಗೋಲಿನ ಬಿಡಿಸ್ತೀನಿ. ನಾನೇನಾದ್ರೂ ಮುಂಚೆನೆ ಯೋಚನೆ ಮಾಡ್ಕೊಂಡಿದ್ರೆ ನಾನು ರಂಗೋಲಿ ಚಾನಲ್ಲೇ ಮಾಡ್ಕೋತಾ ಇದ್ದೆ. ಆದ್ರೆ ಇವಾಗ ನೋಡೋಣ, ಇನ್ನೊಂದು ಚಾನಲ್ ಇದೆಯಲ್ಲ, ಬೇಕಿದ್ರೆ ಅದರಲ್ಲಿ ನಾನು ಹಾಕ್ತೀನಿ. ಅದಕ್ಕೆ ಇವಾಗ ನಾನು ಶಾರ್ಟ್ಸ್ ಅಲ್ಲೆಲ್ಲ ರಂಗೋಲಿಗಳನ್ನ ಹಾಕೋದು. ನಾನು ರಂಗೋಲಿ ವಿಡಿಯೋಗಳಿಗೆ ಜಾಸ್ತಿ ವ್ಯೂಸ್ ಬಂದಿರೋದು, 5 ಲಕ್ಷ 5.5 ಲಕ್ಷ ತನಕ ವ್ಯೂಸ್ ಬಂದಿರೋದಾದ್ರೆ ನನ್ನ ರಂಗೋಲಿಗೆನೆ, ಸಿಂಪಲ್ ಆಗಿ ಹಾಕಿರೋ ರಂಗೋಲಿಗೂ ಕೂಡ ಒಳ್ಳೆ ವ್ಯೂಸ್ ಬಂದಿದೆ. ಅದಕ್ಕೆ ಹೇಳ್ತೀನಿ ನಾನು ರಂಗೋಲಿ ಚಾನಲ್ನ, ರಂಗೋಲಿ ಕಂಟೆಂಟ್ ನ ಆರಾಮಾಗಿ ಮಾಡ್ಬೋದು ನೀವು ಅಂತ ಅನ್ಬಿಟ್ಟು. ಇನ್ನು ಆರ್ಟ್ ಅಂಡ್ ಕ್ರಾಫ್ಟ್ ಬಗ್ಗೆ ನಂಗೆ ಬರಲ್ಲ, ನನಗೆ ಮಾಡಕ್ ಬರಲ್ಲ ಅವೆಲ್ಲಾನು. ಇಂಟ್ರೆಸ್ಟ್ ಇರೋರು ಆರಾಮಾಗಿ ಟ್ರೈ ಮಾಡಿ. ಇವಾಗಂತೂ ಸಮ್ಮರ್ ಇರೋದ್ರಿಂದ ಮಕ್ಕಳು ಅದನ್ನ ತುಂಬಾ ಚೆನ್ನಾಗಿ ನೋಡಿ ಕಲಿಯೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅದನ್ನ ಮಾಡೋದ್ರಿಂದ.
ಓಕೆನಾ, ಆ ಕಂಟೆಂಟ್ ಕೂಡ ಮಾಡ್ಬೋದು ನೀವು. ಇನ್ನು ಹೇರ್ ಸ್ಟೈಲು ನನ್ನ ಫೇವ್ರೇಟ್, ನನಗೆ ತುಂಬಾ ಇಷ್ಟ. ನಾನು ತುಂಬಾ ಚೆನ್ನಾಗಿ, ನನಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಎಲ್ಲರೂ ಹೇರ್ ಸ್ಟೈಲ್ ಮಾಡೋದು ತುಂಬಾ ಇಷ್ಟ. ಆದ್ರೆ ಈಗ ಅದನ್ನ ನಾನು ಅಷ್ಟೊಂದೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಹೇರ್ ಸ್ಟೈಲ್ ಡಿಸೈನ್ಗಳನ್ನ. ಆಗ ನನ್ನ ತಂಗಿ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಿದ್ದು ಎಲ್ಲ ಡಿಸೈನ್ಗಳು, ನನಗೆ ಯಾವ್ಯಾವ್ದೆಲ್ಲ ಬರುತ್ತೆ ಡಿಸೈನ್ಗಳು ಅದನ್ನೆಲ್ಲ ಅವಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಇವಾಗ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ. ಆದ್ರೆ ನಾರ್ಮಲ್ ಆಗಿ ನಾನು ಯಾವಾಗಲೂ ಹಾಕೊಳ್ಳೋದು ಇದು ಒಂದೇ ತರ ಹೇರ್ ಸ್ಟೈಲು. ನಿಮಗೇನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ, ನಿಮ್ಗೇನು ಶಾಪ್ ಇದ್ದು ಅದರಲ್ಲೇ ತೋರಿಸ್ಬೇಕು ಅಂತಲ್ಲ, ನೀವು ಮನೇಲಿದ್ದು ಕೂಡ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿ ವಿಡಿಯೋಸ್ಗಳನ್ನ ಮಾಡ್ಬೋದು. ನಿಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಓಕೆನಾ, ಮಾಡಿ, ಒಳ್ಳೇದಾಗತ್ತೆ. ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ, ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಈ 3 ಕಂಟೆಂಟ್ಗಳ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗ ಅನಿಸ್ತು ಅಂತ ಅಂದ್ಬಿಟ್ಟು. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.